ನಮಸ್ಕಾರ ಸ್ನೇಹಿತರೆ. ಮದುವೆ ಎಂದರೆ ಸಂಭ್ರಮ, ವಿಚ್ಛೇದನ ಡಿವೋರ್ಸ್ ಅಂದರೆ ದುರಂತ ಅಂತ ಜಗತ್ತಿನ ಬಹುತೇಕ ಸಮಾಜದಲ್ಲಿ ವಿಚ್ಛೇದನ ಪಡೆದ ಮಹಿಳೆಯನ್ನ ಕೀಳಾಗಿ ನೋಡ್ತಾರೆ. ಆಕೆ ಸಾಮಾಜಿಕ ಕಳಂಕ ಅಂತ ಹೇಳ್ತಾರೆ. ನಾವು ಕಹಿ ಅಂತ ಕೂಡ ಹೇಳ್ತೇವೆ ಅಂತಹ ವಿಷಯ. ಆದರೆ ಜಗತ್ತಿನ ನಕಾಶೆಯಲ್ಲಿ ಒಂದು ದೇಶವಿದೆ, ಅಲ್ಲಿ ವಿಚ್ಛೇದನವಾದರೆ ಇಡೀ ಊರೇ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೌದು, ಆಫ್ರಿಕಾ ಖಂಡದ ವಾಯುವ್ಯ ಭಾಗದಲ್ಲಿರುವ ಮಾರಿಟಾನಿಯಾ ದೇಶ. ಇಲ್ಲಿ ಇಸ್ಲಾಮಿಕ್ ದೇಶದಲ್ಲಿ ವಿಚ್ಛೇದನ ಎಂಬುದು ಮಹಿಳೆಯ ಪಾಲಿಗೆ ಹೊಸ ಬದುಕಿನ ಹೆಬ್ಬಾಗಿಲು. ಅಷ್ಟೇ ಅಲ್ಲ, ಈ ದೇಶದ ರಾಜಧಾನಿ ನೋವಾಕ್ಚೋಟ್ನಲ್ಲಿ ಕೆಲವು ಪದ್ಧತಿಗಳು ಕೂಡ ಇವೆ. ಕೇವಲ ವಿಚ್ಛೇದಿತ ಮಹಿಳೆಯರೇ ನಡೆಸುವ ಜಗತ್ತಿನ ಏಕೈಕ ಎನ್ನಬಹುದಾದ ನೋವಾಕ್ ರಶ್ಮಾ ದ ಡಿವೋರ್ಸ್ಡ್ ವುಮೆನ್ ಮಾರ್ಕೆಟ್ ಎಂಬ ಮಾರುಕಟ್ಟೆ ಕೂಡ ಇಲ್ಲಿ ಇದೆ ಅಂದರೆ ನೀವು ನಂಬೋದಿಲ್ಲ. ಹೌದು, ವ್ಯಾಪಾರ ಕೇಂದ್ರದಿಂದ ಇಂದು ಮಹಿಳಾ ಸಬಲೀಕರಣ, ಸ್ವಾವಲಂಬನೆ ಮತ್ತು ಪುರುಷ ಪ್ರಧಾನ ಸಮಾಜದ ಮುಖಕ್ಕೆ ಹೊಡೆದ ಆರ್ಥಿಕ ಚಡಿಯೇಟು. ಇಂದು ನಾವು ಈ ವಿಶಿಷ್ಟ ಮಾರುಕಟ್ಟೆ ಇತಿಹಾಸ ಹಾಗೂ ಮಹಿಳೆಯರ ಬದುಕು ಮಾರಿಟಾನಿಯಾದ ಆಶ್ಚರ್ಯಕರ ಸಂಸ್ಕೃತಿಯೊಂದಿಗೆ ತಿಳಿಯೋಣ. ಹಾಗಿದ್ರೆ ತಡ ಮಾಡೋದು ಬೇಡ. ಈ ಒಂದು ವಿಡಿಯೋದಲ್ಲಿ ನಾನು ಮಾರಿಟಾನಿಯಾದ ಈ ಒಂದು ವಿಶಿಷ್ಟ ಮಾರುಕಟ್ಟೆಯ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, 1980 ಭೀಕರ ಬರಗಾಲ. ಅದು ಮಾರಿಟಾನಿಯಾ ದೇಶದಲ್ಲಿ ತೀವ್ರ ಬರಗಾಲ. ಹಳ್ಳಿಗಳಲ್ಲಿದ್ದ ಸಾವಿರಾರು ಕುಟುಂಬಗಳು ಬದುಕಲು ದಾರಿ ಇಲ್ಲದೆ ರಾಜಧಾನಿ ನೋವಾಕ್ಚೋಟ್ಗೆ ವಲಸೆ ಬರ್ತಾರೆ. ಪುರುಷರಿಗೆ ಕೆಲಸ ಸಿಗದೆ ತತ್ತರಿಸ್ತಾರೆ. ಕುಟುಂಬ ಛಿದ್ರಗೊಳ್ಳುತ್ತೆ. ವಿಚ್ಛೇದನ ಪ್ರಮಾಣ ದಿಢೀರನೆ ಅಲ್ಲಿನ ಜನರಲ್ಲಿ ಹೆಚ್ಚಾಗುತ್ತೆ. ವಿಚ್ಛೇದನ ಪಡೆದ ನಂತರ ಮಹಿಳೆಯರು ಮಕ್ಕಳನ್ನು ಸಾಕಲು ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗುತ್ತೆ. ಆಗ ಮಾರಿಟಾನಿಯಾದ ಸಂಪ್ರದಾಯದ ಒಂದು ನಿಯಮ ಇವರ ನೆರವಿಗೆ ಬರುತ್ತೆ. ಆ ನಿಯಮ, ಮಹಿಳೆ ವಿಚ್ಛೇದನ ಪಡೆದಾಗ ಗಂಡನ ಮನೆಯಿಂದ ತನ್ನ ಮದುವೆಗೆ ಉಡುಗೊರೆಗಳನ್ನು, ಒಡವೆ ಹಾಗೂ ಪೀಠೋಪಕರಣ ಫರ್ನಿಚರ್ಗಳನ್ನು ಮರಳಿ ತರಬಹುದು. ಹೌದು, ಬದುಕಲು ಬೇರೆ ದಾರಿ ಇಲ್ಲದೆ ಕೇವಲ ಧೈರ್ಯವಂತ ಮಹಿಳೆ ಮಾಡಿದ ಒಂದು ಕೆಲಸವನ್ನ ಎಲ್ಲ ಜನ ಮಾಡ್ತಾ ಹೋದರು. ಹೌದು, ಅವರು ತಮ್ಮ ಹಳೆ ಪೀಠೋಪಕರಣಗಳು, ತಮ್ಮ ಒಡವೆಗಳನ್ನು ತಂದು ರಸ್ತೆ ಬದಿಯಲ್ಲಿಟ್ಟು ಮಾರಲು ಆರಂಭ ಮಾಡ್ತಾರೆ. ಆರಂಭದಲ್ಲಿ ಇದನ್ನ ಸಣ್ಣ ಪ್ರಮಾಣ ಅಂತ ಹೇಳಲಾಯಿತು. ಆದರೆ ದಿನ ಕಳೆದಂತೆ ನೂರಾರು ವಿಚ್ಛೇದಿತ ಮಹಿಳೆಯರು ಇವರೊಂದಿಗೆ ಕೈ ಜೋಡಿಸ್ತಾರೆ. ಇಂದು ಅದು ಕರುಣೆಯ ಮಾರುಕಟ್ಟೆ ಅಂತ ಕೂಡ ರೂಪುಗೊಂಡಿದೆ. ಅಂದರೆ ಡಿವೋರ್ಸ್ ವುಮೆನ್ ಮಾರ್ಕೆಟ್ ಅಂತ ಕೂಡ ಕರೆಸ್ಕೊಂಡಿದೆ. ವಸ್ತುಗಳ ವೈವಿಧ್ಯತೆ ಕೂಡ ಇಲ್ಲಿ ಒಂದು ರೀತಿ ವಿಚಿತ್ರವಾಗಿದೆ. ವಿಚ್ಛೇದಿತ ಮಹಿಳೆಯರು ತಮ್ಮ ಹಳೆಯ ಮದುವೆ ನೆನಪಿನ ವಸ್ತುಗಳನ್ನು, ಬೆಲೆ ಬಾಳುವ ಸೋಫಾಗಳು, ರತ್ನಗಂಬಳಿಗಳನ್ನು, ಆದ್ರ ಪಾತ್ರೆ, ಪಗಡೆ ಹಾಗೂ ಇನ್ನಿತರ ವಸ್ತುಗಳನ್ನು, ಮಾರಿಟಾನಿಯಾದ ಸಾಂಪ್ರದಾಯಿಕ ಮಹಿಳಾ ಉಡುಪು, ಈ ಎಲ್ಲವನ್ನ ಇಲ್ಲಿ ಮಾರ್ತಾರೆ. ಇನ್ನು ಇಲ್ಲಿ ವಸ್ತುಗಳು ಮಾರಿ ಬರುವ ಹಣದಿಂದ ಮಹಿಳೆಯರು ತಮ್ಮ ಜೀವನವನ್ನು ನಡೆಸುವುದು ಮಾತ್ರವಲ್ಲ, ಆ ಹಣವನ್ನು ಮರು ಬಂಡವಾಳವಾಗಿ ಬಳಸಿ ಬೇರೆ ದೇಶಗಳಿಂದ ಹೊಸ ಬಟ್ಟೆಗಳನ್ನು, ಸೌಂದರ್ಯವರ್ಧಕ ವಸ್ತುಗಳನ್ನು, ಇನ್ನಿತರ ಒಡವೆಗಳನ್ನು ತರಿಸಿ ಕೂಡ ಇಲ್ಲಿ ಮಾರಾಟವನ್ನು ಮಾಡ್ತಾರೆ. ಈ ಮಾರುಕಟ್ಟೆಯ ಮಹಿಳೆಯರಿಗೆ ಬ್ಯಾಂಕುಗಳು ಸುಲಭವಾಗಿ ಸಾಲ ನೀಡುವುದಿಲ್ಲ. ಅದಕ್ಕಾಗಿ ತಮ್ಮದೇ ಆದಂತಹ ಸ್ಥಳೀಯ ಮೈಕ್ರೋ ಫೈನಾನ್ಸ್ ಹಾಗೂ ಚಿಟ್ ಫಂಡ್ಸ್ ಮೂಲಕ ಇವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ಹಣದ ಸಹಾಯ ಮಾಡಿಕೊಳ್ಳುತ್ತಾ ಇಡೀ ಮಾರುಕಟ್ಟೆ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಮಾರಿಟಾನಿಯಾದ 100% ಇಸ್ಲಾಮಿಕ್ ರಾಷ್ಟ್ರವಾಗಿದ್ದರೂ ಕೂಡ ಇಲ್ಲಿನ ಇಸ್ಲಾಂ ಧರ್ಮದ ಮತ್ತು ಅವರ ಪ್ರಾಚೀನ ಬರ್ಬರ ಅಥವಾ ಸಮ್ನಾಜ ಬುಡಕಟ್ಟು ಸಂಪ್ರದಾಯದೊಂದಿಗೆ ಬೆರೆತಿದೆ. ಈ ಬುಡಕಟ್ಟಿನಲ್ಲಿ ಮಹಿಳೆಯರಿಗೆ ಅತ್ಯುನ್ನತ ಸ್ಥಾನ ಕೂಡ ಇದೆ. ಇನ್ನು ಡಿವೋರ್ಸ್ ಸೆಲೆಬ್ರೇಷನ್ ಅಂತ ಹೇಳಿದೆ ಅಲ್ಲ, ಹೆಣ್ಣು ಮಕ್ಕಳು ವಿಚ್ಛೇದನ ಪಡೆದ ನಂತರ ತನ್ನ ತಾಯಿ ಮನೆಗೆ ಬರುವಾಗ ಗೆಳತಿಯರು ಹಾಗೂ ಇನ್ನಿತರ ಕುಟುಂಬ ಸದಸ್ಯರು ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸ್ತಾರೆ. ಅನೇಕ ಜಾತ್ರೆ ರೀತಿ ಅವಳನ್ನು ಬರಮಾಡಿಕೊಳ್ಳುತ್ತಾರೆ. ಈ ಸಾಂಪ್ರದಾಯಿಕ ಹಬ್ಬದ ರೀತಿ ಅವಳನ್ನು ಮನೆಗೆ ಕರೆದುಕೊಂಡು ಬರ್ತಾರೆ.
ಒಂದು ರೀತಿ ಮದುವೆ ಮುರಿದು ಬಿದ್ದ ತಕ್ಷಣ ನಿನ್ನ ಬದುಕು ಮುಗಿಲಿಲ್ಲ, ನಿನ್ನೊಂದಿಗೆ ನಾವಿದ್ದೇವೆ ಎನ್ನುವ ಹೆಣ್ಣಿನಿಗೆ ಧೈರ್ಯ ತುಂಬುವ ಕೆಲಸವನ್ನ ಇಲ್ಲಿ ಮಾಡ್ತಾರೆ. ಇನ್ನು ಸಮಾಜಕ್ಕೆ ಮತ್ತು ಸುತ್ತಮುತ್ತಲಿನ ಪುರುಷರಿಗೆ ಮತ್ತೆ ಮರು ಮದುವೆಯಾಗಲು ಸಿದ್ಧಳಾಗಿದ್ದಾಳೆ ಎಂಬ ಸಂದೇಶವನ್ನ ಕೂಡ ಸಾರ್ತಾರೆ. ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಒಂದು ಆಘಾತಕಾರಿ ಸತ್ಯ ಏನಂದ್ರೆ ಮಾರಿಟೋನಿಯಾದಲ್ಲಿ ಮೊದಲ ಬಾರಿ ಮದುವೆಯಾಗುವ ಕನ್ಯೆಗಿಂತ ವಿಚ್ಛೇದನ ಪಡೆದ ಮಹಿಳೆಗೆ ಹೆಚ್ಚು ಬೇಡಿಕೆ ಇದೆ. ಹೌದು, ಮದುವೆ ಆಗಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ವಿಚ್ಛೇದನ ಮಹಿಳೆಯರು ಸಂಸಾರ ಏಳು ಬೀಳಿನ ಕಂಡುಗಳನ್ನು ಕಂಡಿರ್ತಾರೆ ಹಾಗೂ ಅಲ್ಲಿನ ವಾತಾವರಣ ಅವರಿಗೆ ಗೊತ್ತಿರುತ್ತೆ, ಪ್ರಬುದ್ಧತೆ ಬೆಳೆದುಕೊಂಡಿರುತ್ತೆ ಹಾಗೂ ಪುರುಷರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಅಂತ ಅಲ್ಲಿ 5ರಿಂದ 10 ಬಾರಿ ಮದುವೆಯಾಗಿ ವಿಚ್ಛೇದನ ಪಡೆದ ಮಹಿಳೆಯರಿಗೂ ಕೂಡ ಹೆಚ್ಚು ಗೌರವವನ್ನು ನೀಡ್ತಾರೆ ಹಾಗೂ ಮದುವೆಯನ್ನು ಆಗ್ತಾರೆ. ಅನೇಕ ಸವಾಲುಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಪುರುಷರ ಅಸೂಹೆ ಮತ್ತು ವಿರೋಧ ಕೂಡ ಆಗಿರ್ತವೆ. ಮಕ್ಕಳ ಜವಾಬ್ದಾರಿ ಕೂಡ ಇಲ್ಲಿ ಆಗಿರುತ್ತೆ. ವಿಚ್ಛೇದನ ನಂತರ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ತಾಯಿ ಮೇಲೆ ಬೀಳುತ್ತೆ. ತಂದೆಯಾದವನು ಮಕ್ಕಳನ್ನು ಯಾವುದೇ ರೀತಿಯ ಒಂದು ಕಾಳಜಿಯಿಂದ ನೋಡೋದಿಲ್ಲ. ಹೀಗಾಗಿ ಅನೇಕ ಜವಾಬ್ದಾರಿ, ಮಾರುಕಟ್ಟೆ ಗಳಿಕೆ, ಮಕ್ಕಳ ಶಿಕ್ಷಣ, ಆರೋಗ್ಯ ಮುಖ್ಯವಾಗುತ್ತೆ. ಇನ್ನು ಮೂಲ ಸೌಕರ್ಯ ಕೊರತೆ ತುಂಬ ಇದೆ. ಬಿಸಿಲು ಮಳೆ ಎನ್ನದೆ ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಒಂದು ರೀತಿಯ ಕಷ್ಟಕರವಾದಂತಹ ಜೀವನ ಮಾರಿಟೋನಿಯಾದ ಈ ಒಂದು ಹೆಣ್ಣು ಮಕ್ಕಳ ಜೀವನ ಆಗಿರುತ್ತೆ. ಒಟ್ಟಿನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅನೇಕ ಸವಾಲುಗಳನ್ನು ಅಲ್ಲಿನ ಹೆಣ್ಣು ಮಕ್ಕಳು ಅನುಭವಿಸ್ತಾರೆ. ಸ್ನೇಹಿತರೆ, ಜಗತ್ತಿನಾದ್ಯಂತ ಮಹಿಳಾ ಹಾಗೂ ಹಕ್ಕುಗಳ ಬಗ್ಗೆ ಹಾಗೂ ಸಬಲೀಕರಣದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ನಾವು ಕೇಳ್ತೇವೆ ಹಾಗೂ ನೋಡ್ತೇವೆ. ಆದರೆ ಮಾರಿಟೋನಿಯಾದಲ್ಲಿ ಏನೂ ಎಜುಕೇಷನ್ ಇಲ್ಲದೆ ಇರುವಂತಹ, ಏನೂ ಓದದೇ ಇರುವಂತಹ ಬಡ ಮಹಿಳೆಯರು ಯಾವುದೇ ಭಾಷಣ ಮಾಡದೆ ಜಗತ್ತಿಗೆ ಒಂದು ಅದ್ಭುತ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೌದು, ಅವರು ವಿಚ್ಛೇದನವನ್ನು ಕಣ್ಣೀರಿನ ಅಂತ್ಯ ಅಂತ ಕರೆಯೋದಿಲ್ಲ, ಸ್ವಾಭಿಮಾನದ ಬದುಕನ್ನು ಆರಂಭಿಸಿ ನಂಬ್ತಾರೆ. ಕಷ್ಟಗಳನ್ನು ಬಂದಾಗ ಅದನ್ನೇ ಅಳದೆ ಎದುರಿಸ್ತಾರೆ. ತಮಗಿದ್ದ ಅಲ್ಪ ಆಸ್ತಿಯನ್ನು ಬಂಡವಾಳವಾಗಿ ಮಾಡಿಕೊಂಡು ಒಂದು ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಳ್ತಾರೆ. ಕೇವಲ ಹಳೆಯ ವಸ್ತುಗಳನ್ನು ಮಾರಾಟ ಮಾಡುವ ಸಂತೆಯಲ್ಲ, ಅದು ಹೆಣ್ಣಿನ ಆತ್ಮಗೌರವ ಮತ್ತು ಅಚಲ ಛಲದ ಸಂಕೇತ ಅಂದರೂ ಕೂಡ ತಪ್ಪಾಗೋದಿಲ್ಲ. ನಮ್ಮ ಸಮಾಜಗಳು ಕೂಡ ವಿಚ್ಛೇದಿತ ಅಥವಾ ಒಂಟಿ ಮಹಿಳೆಯನ್ನು ನೋಡುವ ದೃಷ್ಟಿಕೋನ ಬದಲಾಯಿಸಬೇಕು ಎಂಬುದೇ ಈ ಮಾರಿಟೋನಿಯಾದ ಈ ಮಾರುಕಟ್ಟೆ ನಮಗೆ ಜೀವಂತ ಸಾಕ್ಷಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.